now begin with the cultural events for today. This year, we have lost many eminent personalities who have shaped our societies. One among them is Salumarada Timmakka, remembered for her selfless dedication to nurturing the environment. Her work has left a lasting impact and continues to inspire future generations. Here is a small tribute remembering her contributions and achievements. Please welcome them with a big round of applause. ರಾಜ್ಯದ ಪ್ರಸಿದ್ಧ ಪರಿಸರವಾದಿ ವೃಕ್ಷ ಮಾತೆ, ಮರಗಳ ಮಹಾತಾಯಿ. ಇವರು 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು. ಇವರಿಗೆ 3 ಸಹೋದರರು, 2 ಸಹೋದರಿಯರು. ಕಡು ಬಡತನವಿದ್ದರಿಂದ ಶಾಲೆಯ ಮೆಟ್ಟಲೇರುವ ಬದಲು ತಂದೆಯ ಜೊತೆಗೆ ಜೀತ ಮಾಡಲು ಹೋಗುತ್ತಿದ್ದರು. ತೀರ ಚಿಕ್ಕ ವಯಸ್ಸಿನಲ್ಲಿಯೇ ಹುಲಿಕಲ್ಲಿನ ಮೂಲದವರಾದ ಚಿಕ್ಕಯ್ಯ ಎಂಬುವರೊಂದಿಗೆ ಮದುವೆಯಾಗಿ ಗಂಡನ ಮನೆ ಸೇರಿದ್ದರು. ಅಲ್ಲಿಯೂ ಸುಖ ಸಂಪತ್ತನ್ನು ಅನುಭವಿಸಲಿಲ್ಲ ಈ ಮಾತೆ. ಬಡತನದಲ್ಲಿಯೇ ಗಂಡನ ಜೊತೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಹೀಗೆ ಒಮ್ಮೆ ಜಲ್ಲಿ ಕಲ್ಲು ಕಣ್ಣುಗೆ ತಗುಲಿ ವಿಶ್ರಾಂತಿಗಾಗಿ ನೆರಳನ್ನು ಹರಿಸಿದಾಗ ಅವರಿಗೆ ಗೋಚರಿಸಿದ್ದು ಹುಲಿ ಕಲ್ಲಿನ ಮಣ್ಣಿನ ರಸ್ತೆಗಳಲ್ಲಿ ಮರಗಳೇ ಇರಲಿಲ್ಲ. ಅಂದು ಅವರು ಹುಲಿ ಕಲ್ಲಿನ ರಸ್ತೆಗಳಲ್ಲಿ ಗಿಡ ಮರಗಳನ್ನು ನೆಡಬೇಕೆಂದು ನಿರ್ಧರಿಸಿದರು. ಆ ದಿನ ಅವರು ತೆಗೆದುಕೊಂಡ ನಿರ್ಧಾರ ಹುಲಿ ಕಲ್ಲನ್ನು ಜಗತ್ತಿಗೆ ಪರಿಚಯಿಸಬಹುದೆಂಬ ಊಹೆಯೂ ಅವರಿಗೆ ಇರಲಿಲ್ಲ. ಕೂಡಲೇ ಹುಲಿಕಲ್ಲಿನ ಮಣ್ಣಿನ ರಸ್ತೆಯ ಪಕ್ಕ 3-4 ಆಲದ ಮರದ ಕೊಂಬೆಗಳನ್ನು ಕತ್ತರಿಸಿ ಆ ಕಡ್ಡಿಗಳನ್ನು ರಸ್ತೆಯ ಪಕ್ಕದಲ್ಲಿ ನೆಟ್ಟರು. ಪ್ರತಿನಿತ್ಯ ಮಡಿಕೆಯಲ್ಲಿ ನೀರು ತುಂಬಿಕೊಂಡು ಸುಮಾರು 4 ಕಿಲೋಮೀಟರ್ ದೂರ ನಡೆದು ಬಿಸಿಲನ್ನು ಲೆಕ್ಕಿಸದೆ ನೀರು ತಂದು ಹಾಕುತ್ತಿದ್ದರು. ದನಕರುಗಳು ಗಿಡಗಳಿಗೆ ಹಾನಿ ಮಾಡದಂತೆ ಎಚ್ಚರ ವಹಿಸುತ್ತಿದ್ದವು. ಹೀಗೆ ಮಕ್ಕಳಿಲ್ಲದ ದಂಪತಿ ಗಿಡಗಳನ್ನೇ ಮಕ್ಕಳೆಂದು ಪಾಲನೆ ಪೋಷಣೆ ಮಾಡುತ್ತಿದ್ದರು. ವರ್ಷಕ್ಕೆ 20 ಗಿಡಗಳಂತೆ 15 ವರ್ಷ ಗಿಡಗಳನ್ನು ನೆಟ್ಟರು. ಇದರ ಪರಿಣಾಮ ಹುಲಿಕಲ್ಲಿನಿಂದ ಕುದೂರು ಸಂಪರ್ಕಿಸುವ ರಸ್ತೆಯಲ್ಲಿ 100 ಮರಗಳು ಬೆಳೆದು ನಿಂತವು. ಒಟ್ಟು 385 ಆಲದ ಮರಗಳನ್ನು ನೆಟ್ಟ ಪುಣ್ಯ, ಶ್ರೇಯ, ಕೀರ್ತಿ ಇವರದು. ಇವರು ಬೆಳೆಸಿದ ಮರಗಳು 1970ರ ದಶಕದಲ್ಲಿ ಅರಣ್ಯ ಇಲಾಖೆಗೆ ಸೇರಿದವು. ಆದರೆ ಇವರು ಅವುಗಳನ್ನು ನೋಡಿಕೊಳ್ಳುವುದು ಬಿಡಲಿಲ್ಲ. ಒಂದು ದಿನ ಆಕೆಯ ಶ್ರಮವನ್ನು ಗುರುತಿಸಿ 1996ರಲ್ಲಿ ಪ್ರಧಾನಿಯಾದ ದೇವೇಗೌಡರಿಂದ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ತದನಂತರ ಸಾಲು ಸಾಲಾಗಿ ಪ್ರಶಸ್ತಿ ಹುಡುಕಿಕೊಂಡು ಬಂದವು. ರಾಜ್ಯೋತ್ಸವ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಪುಟ್ಟ ಗುಡಿಸಲು ಸೇರಿದವು. 2019ರಲ್ಲಿ ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಸಂದ ಮತ್ತೊಂದು ಗೌರವ. 14 ನವೆಂಬರ್ 2025ರಂದು ಅಂದರೆ ಮಕ್ಕಳ ದಿನಾಚರಣೆ ದಿನದಂದು ಸದ್ಗತಿ ಹೊಂದಿದ ಸಾಲುಮರದ ತಿಮ್ಮಕ್ಕ ಅವರು ಇಂದಿನ ಪೀಳಿಗೆಗೆ ಮನಸ್ಸಿಟ್ಟಲ್ಲಿ ಮಾರ್ಗ ಎಂಬುದಕ್ಕೆ ಸ್ಫೂರ್ತಿ ಹಾಗೂ ಅತ್ಯುತ್ತಮ ನಿದರ್ಶನ.